ಮಾಲ್ಡೀವ್ಸು ಭಾರತ ಜೊತೆ ಕಾಲ್ ಕೆರ್ಕೊಂಡು ತನ್ನ ಭವಿಷ್ಯವನ್ನು ರಾಜಕಾರಣವನ್ನು ಮಾಡಬೇಕಾಗಿಲ್ಲ. ಹಂಗೆ ಮಾಡಬೇಕಾದ ನೆಸೆಸಿಟಿ ಇಲ್ಲ ಅವ್ರಿಗೆ. ಅಲ್ಲಿಗೇನು ಅಲ್ಲಿದ್ದಿದ್ದ ಸರ್ಕಾರನ ಕೆಡವಕ್ಕೆ ಓಟ್ ಹಾಕಿಸ್ಕೊಳ್ಳೋಕ್ಕೆ ಮಾಡಿಬಿಟ್ರು. ಈಗ ಇಲ್ಲಿ ಪಾಕಿಸ್ತಾನದ ಪಾಲಿಟಿಷಿಯನ್ಸ್ 3 ಹೊತ್ತು ಇಂಡಿಯಾ ಮೇಲೆ ಹೇಳಿ 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 ಮಾಡ್ದಂಗೆ ಮಾಡಿದ್ರು, ಅನುಭವಿಸ್ತಾರೆ ಈಗ ಅಷ್ಟೇ. ಇದು ಅಷ್ಟೇ, ನೆಸೆಸಿಟಿ ಇಲ್ಲಪ್ಪ ಅವ್ರಿಗೆ. ಎಲ್ರಿಗೂ ನಮಸ್ಕಾರ, ನಾನು ಅಶ್ವಥ್. ಭಾರತ ವಿರೋಧಿ ನಿಲುವು ತೋರಿ ಚೀನಾದತ್ತ ಮುಖ ಮಾಡಿದ್ದಂಥ ಮಾಲ್ಡೀವ್ಸ್ ಈಗ ಭಾರತದತ್ತ ಮತ್ತೆ ಮುಖ ಮಾಡಿದೆ. ಅಧಿಕಾರ ಸ್ವೀಕಾರ ಮಾಡಿದ ನಂತರ ಚೀನಾ ಟರ್ಕಿಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜ್ ಅವರು ಶೀಘ್ರದಲ್ಲೇ ಭಾರತಕ್ಕೆ ಬರಲಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸಾಮಾಜಿಕ ಜಾಲತಾಣದಲ್ಲಿ ನಿಂದಿಸಿದ್ದ ಇಬ್ಬರು ಮಾಲ್ಡೀವ್ ಸಚಿವರ ತಲೆದಂಡವಾಗಿದೆ. ಹೀಗಾಗಿ ಮಾಲ್ಡೀವ್ಸ್ ನಿರ್ಧಾರ ಇದ್ದಕ್ಕಿದ್ದಂತೆ ಬದಲಾಗಿದ್ದು ಯಾಕೆ? ಭಾರತದ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ? ಅದೇ ರೀತಿಯಾಗಿ ಮಾಲ್ಡೀವ್ಸಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಭಾರತಕ್ಕೆ ಈಗ ಮಾಲ್ಡೀವ್ಸ್ ಅಧ್ಯಕ್ಷರು ಯಾಕೆ ಬರ್ತಾ ಇದ್ದಾರೆ, ಮಾಲ್ಡೀವ್ಸ್ನ ಆರ್ಥಿಕತೆ ಯಾಕೆ ಕುಸಿತವಾಯಿತು ಅಂತ ಮೊದಲು ತಿಳ್ಕೊಳ್ಳೋ ಮೊದಲು ಮಾಲ್ಡೀವ್ಸ್ ಎಲ್ಲಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಮಾಲ್ಡೀವ್ಸು ಹಿಂದೂ ಮಹಾಸಾಗರದಲ್ಲಿರೋ ಒಂದು ಸಣ್ಣ ದ್ವೀಪ. ಹಿಂದೆ ಇಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದರು. ಅಶೋಕನ ಅವಧಿಯಲ್ಲಿ ಇಲ್ಲಿ ಬೌದ್ಧ ಧರ್ಮ ಪ್ರಸಾರವಾಯಿತು. ಆ ನಂತರ 12ನೇ ಶತಮಾನದಲ್ಲಿ ಮಾಲ್ಡೀವ್ಸ್ ರಾಜ ಇಸ್ಲಾಮಿಗೆ ಮತಾಂತರವಾದ ನಂತರ ಈ ದೇಶ ನಿಧಾನವಾಗಿ ಇಸ್ಲಾಂ ರಾಷ್ಟ್ರವಾಗಿ ಬದಲಾಯಿತು. 2021ರ ಜನಗಣತಿಯ ಪ್ರಕಾರ ಮಾಲ್ಡೀವ್ಸ್ನಲ್ಲಿ ಹತ್ತಿರ 5 ಲಕ್ಷ ಜನರಿದ್ದಾರೆ. ಈ ಪೈಕಿ 98% ಮಂದಿ ಮುಸ್ಲಿಮರೇ ಆಗಿದ್ದಾರೆ. 0.3% ಕ್ರೈಸ್ತರಿದ್ದಾರೆ. ಭಾರತದ ಲಕ್ಷದ್ವೀಪದಿಂದ ಮಾಲ್ಡೀವ್ಸಿಗೆ 798 ಕಿಲೋಮೀಟರ್ ದೂರ. ಇನ್ನು ಬೆಂಗಳೂರಿನಿಂದ 1187 ಕಿಲೋಮೀಟರ್ ದೂರದಲ್ಲಿ ಮಾಲ್ಡೀವ್ಸ್ ಇದೆ. ಸಾಧಾರಣವಾಗಿ ಮಾಲ್ಡೀವ್ಸ್ ಭಾರತಕ್ಕೆ ಹತ್ತಿರವಿದ್ದ ಕಾರಣ ಅಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಮೊದಲು ಭಾರತಕ್ಕೆ ಬರ್ತಾ ಇದ್ರು. ಆದರೆ ಮುಯಿಜು ಭಾರತ ವಿರೋಧಿ ಧೋರಣೆ ಹೊತ್ತುಕೊಂಡೇ ಅಧಿಕಾರಕ್ಕೆ ಏರಿದ್ದರಿಂದ ಮೊದಲು ಚೀನಾ ಮತ್ತು ಟರ್ಕಿಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ರು. ಆದರೆ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಬೆನ್ನಲ್ಲೇ ಭಾರತದತ್ತ ಮುಯಿಜು ಈಗ ಮುಖ ಮಾಡಿದ್ದಾರೆ. ಸುಮಾರು 1200 ದ್ವೀಪಗಳನ್ನು ಹೊಂದಿರುವ ಮಾಲ್ಡೀವ್ಸ್ನ ಆದಾಯ ಯಾವುದು ಅಂತಂದರೆ ಪ್ರವಾಸೋದ್ಯಮ ಮತ್ತು ಆಸ್ತಿ ತೆರಿಗೆ. ಪ್ರವಾಸೋದ್ಯಮವನ್ನು ಉನ್ನತೀಕರಿಸುವ ದೃಷ್ಟಿಯಿಂದ ದೊಡ್ಡ ಮೂಲಸೌಕರ್ಯ ಯೋಜನೆಗಳನ್ನು ಮಾಲ್ಡೀವ್ಸ್ ಈಗ ಆರಂಭಿಸಿದೆ. ಇದರ ಜೊತೆ ಮಾಲ್ಡೀವ್ಸ್ನಲ್ಲಿ ಅಧಿಕಾರಕ್ಕೆ ಏರಲು ಹಲವು ಪಕ್ಷಗಳು ಸಬ್ಸಿಡಿಯಂಥ ಯೋಜನೆಗಳನ್ನು ಪ್ರಕಟಿಸಿದ್ರಿಂದ ಈಗ ಮಾಲ್ಡೀವ್ಸ್ ಭಾರತ, ಚೀನಾ ಮತ್ತು ವಿದೇಶಿ ಬ್ಯಾಂಕ್ಗಳಿಂದ ಕೋಟ್ಯಾಂತರ ಪ್ರಮಾಣದಲ್ಲಿ ಸಾಲವನ್ನು ಪಡೆದಿದೆ. 2023ರ ಕೊನೆಯಲ್ಲಿ ಮುಯಿಜು ಅವರು ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಏರಿದರು. ಈ ಸಂದರ್ಭದಲ್ಲಿ ಬೆಲೆ ಏರಿಕೆ, ಹಣದುಬ್ಬರ ಜಾಸ್ತಿ ಇತ್ತು. ಪ್ರವಾಸೋದ್ಯಮದಲ್ಲಿ ಆದಾಯ ಸಹ ಕಡಿತಗೊಂಡಿತ್ತು. ಈ ಮಧ್ಯೆ ಮುಯಿಜು ಅವರು ತಾನು ಅಧಿಕಾರಕ್ಕೆ ಏರಿದರೆ ಹಲವು ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಅಂತ ಘೋಷಣೆ ಮಾಡಿದರು. ಇದರ ಪರಿಣಾಮ 2000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಮಾಲ್ಡೀವ್ಸ್ ಸರ್ಕಾರ ಈಗ ಸೃಷ್ಟಿ ಮಾಡಿದೆ. ಇದರಿಂದಾಗಿ ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದ್ದ ಮಾಲ್ಡೀವ್ಸಿಗೆ ಮತ್ತಷ್ಟು ಸಮಸ್ಯೆ ಆಯಿತು. ಈ ನೇಮಕಾತಿಯಿಂದ $65 ಮಿಲಿಯನ್ ಈಗ ಸರ್ಕಾರ ತನ್ನ ಬಜೆಟ್ನಿಂದ ಖರ್ಚು ಮಾಡ್ತಾ ಇದೆ. ಆರ್ಥಿಕ ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ಮುಯಿಜು ಅವರು ಇನ್ನು ಯಾವುದೇ ದೊಡ್ಡ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಕಟ ಮಾಡೋದಿಲ್ಲ ಎಂದು ಅಧಿಕೃತವಾಗಿ ಘೋಷಣೆ ಸಹ ಮಾಡಿದ್ದಾರೆ. ಇತ್ತೀಚೆಗೆ ಜಾಗತಿಕ ಕ್ರೆಡಿಟ್ ಸಂಸ್ಥೆ ಮೂಡೀಸ್ ಮಾಲ್ಡೀವ್ಸ್ನ ರೇಟಿಂಗ್ ಅನ್ನು ಸಹ ಇಳಿಕೆ ಮಾಡಿದೆ. ವಿಶ್ವ ಬ್ಯಾಂಕ್ ಪ್ರಕಾರ ಮಾಲ್ಡೀವ್ಸ್ ಸಾಲ ಎಷ್ಟಿದೆ ಅಂತಂದರೆ 2008ರಲ್ಲಿ $3 ಶತಕೋಟಿ ಇದ್ದರೆ 2023ರಲ್ಲಿ ಇದು $8 ಶತಕೋಟಿ ಏರಿಕೆಯಾಗಿದೆ. GDPಯ 122% ಸಾಲವೇ ಇರುವ ಕಾರಣ ಮಾಲ್ಡೀವ್ಸ್ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಯಾಕೆ ಆರಂಭವಾಯಿತು ಅಂತ ತಿಳ್ಕೊಳ್ಬೇಕು ಅಂತಂದರೆ ನೀವು 15 ವರ್ಷದ ಹಿಂದಿನ ಕಥೆಯನ್ನು ತಿಳ್ಕೊಳ್ಬೇಕು. 2010 ಮತ್ತು 2015ರಲ್ಲಿ ಭಾರತ ಸರ್ಕಾರ ಧ್ರುವ್ ಅಡ್ವಾನ್ಸ್ಡ್ ಹೆಲಿಕಾಪ್ಟರನ್ನು ಮಾಲ್ಡೀವ್ಸಿಗೆ ಸ್ನೇಹಪೂರ್ವಕವಾಗಿ ನೀಡಿತ್ತು. ದ್ವೀಪ ರಾಷ್ಟ್ರವಾದ ಕಾರಣ ಹುಡುಕಾಟ, ಹವಾಮಾನ ಕಣ್ಗಾವಲು ಮತ್ತು ತುರ್ತು ವೈದ್ಯಕೀಯ ಸಂದರ್ಭದಲ್ಲಿ ಅಲ್ಲಿನ ಜನರನ್ನು ಏರ್ಲಿಫ್ಟ್ ಮಾಡಲು ಭಾರತ ಸರ್ಕಾರ ಸ್ನೇಹಪೂರ್ವಕವಾಗಿ ಈ ಹೆಲಿಕಾಪ್ಟರನ್ನು ಮಾಲ್ಡೀವ್ಸ್ ಸರ್ಕಾರಕ್ಕೆ ನೀಡಿತ್ತು. ಮಾನವೀಯ ದೃಷ್ಟಿಯಿಂದ ಭಾರತ ಸರ್ಕಾರ ಮಾಲ್ಡೀವ್ಸಿಗೆ ಹೆಲಿಕಾಪ್ಟರನ್ನು ನೀಡಿದರೂ ಇದು ಅಲ್ಲಿ ದೊಡ್ಡ ರಾಜಕೀಯ ವಿವಾದಕ್ಕೆ ಕಾರಣವಾಯಿತು.
ಭಾರತ ಮಾಲ್ಡೀವ್ಸ್ನಲ್ಲಿ ತನ್ನ ನೆಲೆಯನ್ನು ಸ್ಥಾಪನೆ ಮಾಡಲು ಮುಂದಾಗ್ತಾ ಇದೆ ಅಂತ ಅಪಪ್ರಚಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಲ್ಲಿದ್ದ ಸರ್ಕಾರಗಳು ಈ ಅಪಪ್ರಚಾರವನ್ನು ಮಟ್ಟ ಹಾಕಲು ಯಾವುದೇ ಅಷ್ಟೊಂದು ದೊಡ್ಡ ಕ್ರಮವನ್ನು ಸಹ ಕೈಗೊಳ್ಳಿಲ್ಲ. 2020 ನಂತರ ಇಂಡಿಯಾ ಔಟ್ ಅಭಿಯಾನ ಜೋರಾಗಿ ಆರಂಭವಾಯಿತು. ಇದಕ್ಕೆ ಹಿಂದುಗಡೆಯಿಂದ ಚೀನಾ ಸಹ ಬೆಂಬಲವನ್ನು ನೀಡಿತು. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯಾ ಔಟ್ ಅಭಿಯಾನವನ್ನು ಮುಯಿಜು ಅವರು ಆರಂಭಿಸಿದರು. ಕೊನೆಗೆ ಚುನಾವಣೆಯಲ್ಲಿ ಮುಯಿಜು ಅವರ ಪಕ್ಷ ಬಹುಮತಕ್ಕೆ ಬಂತು, ಅಧಿಕೃತವಾಗಿ ಅಧ್ಯಕ್ಷರಾಗಿ ಸಹ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಅವರು ಒಂದು ಮಹತ್ವದ ಘೋಷಣೆಯನ್ನು ಮಾಡಿದರು. ಇನ್ನು ಮುಂದೆ ಮಾಲ್ಡೀವ್ಸ್ನಲ್ಲಿ ಯಾವೊಬ್ಬ ಭಾರತೀಯ ಸೈನಿಕನು ಇರಬಾರ್ದು, ಈ ಕೂಡಲೇ ಮಾಲ್ಡೀವ್ಸನ್ನು ತೊರೆಯಬೇಕು ಅಂತ ತಾಕೀತು ಸಹ ಮಾಡಿದರು. ಕಿತ್ತಾಟ ನಡೆಯುತ್ತಿರುವಂಥ ಸಂದರ್ಭದಲ್ಲೇ ಈ ಜನವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದರು. ಮಾಲ್ಡೀವ್ಸಿಗೆ ಪರ್ಯಾಯವಾಗಿ ಲಕ್ಷದ್ವೀಪವನ್ನು ಬೆಳೆಸಬೇಕೆಂಬ ಕಾರಣಕ್ಕಾಗಿ ಪ್ರಧಾನಿ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದಾರೆ ಎಂಬ ಚರ್ಚೆ ಆರಂಭವಾಯಿತು. ಇದಕ್ಕೆ ಪೂರಕ ಎಂಬಂತೆ ಪ್ರಧಾನಿಯವರ ಚಿತ್ರ ಮತ್ತು ವಿಡಿಯೋಗಳು ಸಹ ಪುಷ್ಟಿ ಸಹ ನೀಡಿದವು. ಈ ಚಿತ್ರ ಹಾಗೂ ವಿಡಿಯೋಗಳಿಗೆ ಮಾಲ್ಡೀವ್ಸ್ನ ಇಬ್ಬರು ಸಚಿವರು ಅವಹೇಳನಕಾರಿಯಾಗಿ ಕಮೆಂಟ್ ಮಾಡಿದರು. ಇದು ಭಾರತದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿ ಭಾರತದ ಮಂದಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನವನ್ನು ಜೋರಾಗಿ ಆರಂಭಿಸಿದರು. ಅಭಿಯಾನ ಜೋರಾಗ್ತಾ ಇದ್ದಂತೆ ಮಾಲ್ಡೀವ್ಸ್ಗೆ ತೆರಳುತ್ತಿರುವ ಭಾರತೀಯರ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದ್ದು ಲಕ್ಷದ್ವೀಪಕ್ಕೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾ ಇದ್ದಾರೆ. ಈಗ 2023 ಮತ್ತು 2024 ಲೆಕ್ಕಾಚಾರವನ್ನು ನೋಡಿದರೆ 2023ರಲ್ಲಿ ಲಕ್ಷದ್ವೀಪಕ್ಕೆ 11,074 ಮಂದಿ ಭೇಟಿ ನೀಡಿದರೆ 2024ರಲ್ಲಿ 22,990 ಮಂದಿ ಭೇಟಿ ನೀಡಿದ್ದಾರೆ. ಅಂದರೆ ಹತ್ತಿರ 50% ಪ್ರವಾಸಿಗರ ಸಂಖ್ಯೆ ಏರಿಕೆಯಾಗಿದೆ. ಇನ್ನು ಮಾಲ್ಡೀವ್ಸಿಗೆ 2023ರಲ್ಲಿ 54,207 ಮಂದಿ ಭೇಟಿ ನೀಡಿದರೆ 2024ರಲ್ಲಿ 28,604 ಮಂದಿ ಭೇಟಿ ನೀಡಿದ್ದಾರೆ. ಅಂದರೆ ಹತ್ತಿರ 50% ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದೆ. 2023ರಲ್ಲಿ ಮಾಲ್ಡೀವ್ಸಿಗೆ ಭೇಟಿ ನೀಡಿದ ವಿದೇಶಿಗರ ಪೈಕಿ ಭಾರತ ಮೊದಲ ಸ್ಥಾನದಲ್ಲಿದ್ದರೆ ರಷ್ಯಾ 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಚೀನಾ ಇತ್ತು. ಆದರೆ 2024ರಲ್ಲಿ ಈಗ ಭಾರತ 6ನೇ ಸ್ಥಾನಕ್ಕೆ ಜಾರಿದೆ. ಬಾಯ್ಕಾಟ್ ಅಭಿಯಾನ ಜಾಸ್ತಿ ಆಗ್ತಾ ಇದ್ದಂತೆ ಮಾಲ್ಡೀವ್ಸ್ ಭಾರತದಲ್ಲಿ ರೋಡ್ ಶೋ ಸಹ ನಡೆಸಿತ್ತು. ಇದರ ಜೊತೆ ಭಾರತೀಯ ಸಾಮಾಜಿಕ ಜಾಲತಾಣದಲ್ಲಿ ಇನ್ಫ್ಲುಯೆನ್ಸರ್ಗಳಿಗೆ ಉಚಿತ ಪ್ರವಾಸಗಳನ್ನು ನೀಡಿ ಪ್ರಚಾರ ಸಹ ನಡೆಸಿತ್ತು. ಆದರೆ ಈ ಯಾವುದೇ ತಂತ್ರಗಳು ಫಲ ನೀಡಲಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಅವರು ಈಗ ಭಾರತಕ್ಕೆ ಅಧಿಕೃತವಾಗಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮಾಲ್ಡೀವ್ಸ್ನಲ್ಲಿ ಚೀನಾ ಭಾಳಷ್ಟು ಹೂಡಿಕೆ ಮಾಡಿದೆ. 50 ದ್ವೀಪಗಳನ್ನು 50 ವರ್ಷಗಳಿಗೆ ಗುತ್ತಿಗೆ ಸಹ ಪಡೆದಿದೆ. ಇನ್ನು ಮಾಲೆ ಸಮುದ್ರ ಸೇತುವೆ ಅಭಿವೃದ್ಧಿ ಯೋಜನೆಯ ವೆಚ್ಚದ 50% ಹಣವನ್ನು ಚೀನಾವೇ ಭರಿಸಿದೆ. ಅಷ್ಟೇ ಅಲ್ಲದೆ 50% ಹಣವನ್ನು ಸಾಲದ ರೂಪವಾಗಿ ಮಾಲ್ಡೀವ್ಸ್ಗೆ ಸಹ ನೀಡಿದೆ. ಚೀನಾ ಮಾಲ್ಡೀವ್ಸ್ ಸ್ನೇಹ ಸೇತುವೆ, ವಿಮಾನ ನಿಲ್ದಾಣ ನವೀಕರಣ, ಮನೆಗಳ ನಿರ್ಮಾಣ ಸೇರಿದಂತೆ ಹಲವು ಮೂಲಸೌಕರ್ಯ ಯೋಜನೆಗಳಿಗೆ ಚೀನಾ ಸರ್ಕಾರ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಹೂಡಿಕೆ ಮಾಡಿದೆ. ಮಾಲ್ಡೀವ್ಸ್ ಮತ್ತು ಚೀನಾದ ಸಂಬಂಧ ಈಗ ಆರಂಭವಾಗಿದಲ್ಲ. 1975ರಿಂದನೇ ಮಾಲ್ಡೀವ್ಸ್ ಮತ್ತು ಚೀನಾದ ಸಂಬಂಧ ಆರಂಭವಾಗಿತ್ತು. ಚೀನಾ ಅಭಿವೃದ್ಧಿ ಹೊಂದಿದ ದೇಶ ಹೌದು. ಇದರೊಂದಿಗೆ ಚೀನಾ ಬಡ ದೇಶಗಳಲ್ಲಿ ಮೂಲಸೌಕರ್ಯ ಯೋಜನೆಗಳಿಗೆ ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಅದರ ಜೊತೆ ಸಾಲವನ್ನು ಸಹ ನೀಡ್ತಾ ಇದೆ. ಆ ನಂತರ ಆ ದೇಶ ಸಾಲವನ್ನು ತೀರಿಸದೇ ಇದ್ದಾಗ ಆ ಯೋಜನೆಯನ್ನೇ ಸಂಪೂರ್ಣವಾಗಿ ಸ್ವಾಧೀನ ಮಾಡುತ್ತೆ. ಇದಕ್ಕೆ ಹಲವು ದೇಶಗಳು ಈಗಾಗಲೇ ಬಲಿಯಾಗಿದೆ. ಶ್ರೀಲಂಕಾದ ಹಂಬಂತೋಟ ಬಂದರನ್ನು 99 ವರ್ಷಗಳ ಕಾಲ ಚೀನಾ ಮರ್ಚೆಂಟ್ ಹೋಲ್ಡಿಂಗ್ ಕಂಪನಿ ಲೀಸಿಗೆ ಪಡೆದುಕೊಂಡಿದೆ. ಶ್ರೀಲಂಕಾ ಮಾತ್ರವಲ್ಲದೆ ಕೀನ್ಯಾ, ದಕ್ಷಿಣ ಆಫ್ರಿಕಾ, ಉಗಾಂಡ, ಮಲೇಷ್ಯಾ ಸೇರಿದಂತೆ ಹಲವು ದೇಶಗಳು ಈಗ ಆರ್ಥಿಕ ಸಮಸ್ಯೆಗೆ ಸಿಲುಕಿದೆ. ಈ ಕಾರಣಕ್ಕಾಗಿ ಚೀನಾದ ಪಾಲಿಸಿ ಡೆಟ್ ಟ್ರ್ಯಾಪ್ ಪಾಲಿಸಿ ಎಂದೇ ಕುಖ್ಯಾತಿ ಪಡೆದಿದೆ. ಈಗ ಮಾಲ್ಡೀವ್ಸಿಗೆ ಚೀನಾ ಭಾರಿ ಪ್ರಮಾಣದಲ್ಲಿ ಸಾಲವನ್ನು ನೀಡಿದೆ. ಒಂದು ವೇಳೆ ಮತ್ತಷ್ಟು ಸಾಲ ಮಾಡಿದರೆ ನಮ್ಮ ಯೋಜನೆಗಳನ್ನು ಚೀನಾ ಸ್ವಾಧೀನ ಮಾಡಬಹುದು ಎಂಬ ಹೆದರಿಕೆ ಮಾಲ್ಡೀವ್ಸಿಗೆ ಆರಂಭವಾಗಿದೆ. ಈ ಕಾರಣಕ್ಕಾಗಿ ಈಗ ಮಾಲ್ಡೀವ್ಸ್ ಭಾರತದ ಮುಖ ಮಾಡಿದೆ. ಭಾರತ ಮೊದಲಿನಿಂದಲೂ ಯಾವುದೇ ದೇಶದ ವಿರುದ್ಧ ಕುತಂತ್ರ ಮಾಡಲಿಲ್ಲ. ಈ ಹಿಂದಿನಿಂದನೂ ಭಾರತ ಮಾಲ್ಡೀವ್ಸಿಗೆ ಸಹಾಯ ಹಸ್ತವನ್ನು ಚಾಚಿಕೊಂಡೇ ಬಂದಿದೆ. 1988ರಲ್ಲಿ ನುಸುಳುಕೋರರು ಮಾಲ್ಡೀವ್ಸಿಗೆ ನುಗ್ಗಿದಾಗ ಭಾರತ ಸಹಾಯ ಮಾಡಿತ್ತು. ಇನ್ನು 2004ರಲ್ಲಿ
ಸುನಾಮಿ ಬಂದಾಗಲೂ ಭಾರತ ಸಹಾಯ ಮಾಡಿತ್ತು. 2014ರಲ್ಲಿ ನೀರಿನ ಬಿಕ್ಕಟ್ಟು ಎದುರಾದಾಗ ಭಾರತ ವಿಮಾನದಲ್ಲಿ ನೀರಿನ ಪ್ಯಾಕೆಟನ್ನು ಕಳಿಸಿಕೊಟ್ಟಿತ್ತು. ಕೋವಿಡ್ ಬಂದ ಸಂದರ್ಭದಲ್ಲೂ ಭಾರತ ಮಾಲ್ಡೀವ್ಸಿಗೆ ಉಚಿತ ಲಸಿಕೆಯನ್ನು ಕಳುಹಿಸಿಕೊಟ್ಟಿತ್ತು. ಭಾರತ ಮತ್ತು ಮಾಲ್ಡೀವ್ಸ್ 1981ರಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಬೇಕಾಗುವಂಥ ನದಿ ಮರಳು ಮತ್ತು ಜಲ್ಲಿಕಲ್ಲನ್ನು ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದೆ. ಇದರ ಜೊತೆ ಮೊಟ್ಟೆ, ಆಲೂಗಡ್ಡೆ, ಈರುಳ್ಳಿ, ಸಕ್ಕರೆ, ಅಕ್ಕಿ, ಗೋಧಿ ಹಿಟ್ಟು, ಬೇಳೆಕಾಳುಗಳ ರಫ್ತು ಸಹ ಮಾಡ್ತಾ ಇದೆ. ಈಗ ಇವುಗಳ ರಫ್ತು ಪ್ರಮಾಣ 5% ಹೆಚ್ಚಳವಾಗಿದೆ. ಕಳೆದ ವರ್ಷ ಭಾರತದಿಂದ ಈ ವಸ್ತುಗಳ ರಫ್ತಿನ ಮೇಲೆ ವಿಶ್ವಾದ್ಯಂತ ನಿಷೇಧ ಹೇರಿದ್ರು ಭಾರತ ಮಾಲ್ಡೀವ್ಸಿಗೆ ಸ್ನೇಹಪೂರ್ವಕವಾಗಿ ಈ ವಸ್ತುಗಳನ್ನು ರಫ್ತು ಮಾಡಿತ್ತು. ಮಾಲ್ಡೀವ್ಸ್ನ ಆದಾಯ ಯಾವುದು ಅಂತಂದರೆ ಪ್ರವಾಸೋದ್ಯಮ. ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ವಾತಾವರಣ ಇಲ್ಲ. ಯಾವುದೇ ಆಹಾರ ಬರಬೇಕು ಅಂತಂದರೆ ಅದು ಆಮದು ಆಗಲೇಬೇಕು. ಚೀನಾದಿಂದ ಆಹಾರ ಆಮದು ಮಾಡಿದರೆ ಮಾಲ್ಡೀವ್ಸ್ನಲ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ಹತ್ತಿರದಲ್ಲಿ ಶ್ರೀಲಂಕಾ ಇದೆ. ಆದರೆ ಶ್ರೀಲಂಕಾ ಮೊದಲೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಆಹಾರಗಳನ್ನು ಆಮದು ಮಾಡ್ತಾ ಇದೆ. ಈ ಕಾರಣಕ್ಕೆ ಭಾರತದ ಸ್ನೇಹ ಮಾಲ್ಡೀವ್ಸ್ ಈಗ ಅನಿವಾರ್ಯ. ತಪ್ಪು ಮಾಡಿದ ನಂತರ ಬುದ್ಧಿ ಬರುತ್ತೆ ಎನ್ನುವಂತೆ ಈಗ ಮಾಲ್ಡೀವ್ಸ್ ಭಾರತದ ಒಲವಿಗೆ ಮುಂದಾಗಿದ್ದು, ಶೀಘ್ರದಲ್ಲೇ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯ್ಸು ಅವರು ಅಧಿಕೃತವಾಗಿ ಭಾರತದ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿ ಕಮೆಂಟ್ ಮಾಡಿದಂಥ 2 ಸಚಿವರು ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ಭಾರತದ ಬಗ್ಗೆ ಮಾತನಾಡಿದರೆ ಏನೂ ಆಗಲ್ಲ ಎಂದುಕೊಂಡಿದ್ದ ಮಾಲ್ಡೀವ್ಸ್ ಜನತೆಗೆ ಭಾರತದ ಜನ ತಕ್ಕ ಉತ್ತರವನ್ನು ನೀಡಿದ್ದಾರೆ. ಅಷ್ಟರ ಮಟ್ಟಿಗೆ ಬಾಯ್ಕಾಟ್ ಮಾಲ್ಡೀವ್ಸ್ ಯಶಸ್ವಿಯಾಗಿದೆ. ಧನ್ಯವಾದಗಳು.